ನನ್ನ ಮಗಳು ಜೀನತುಲ್ ಫಿರ್ದೌಸ್ ಅಂತ ಹೇಳ್ಬಿಟ್ಟು ಬೆಂಗಳೂರಿನಲ್ಲಿ ಜಾಬ್ ಮಾಡ್ತಾಯಿದ್ರು. ಅವರು ಮಾಡ್ತಾಯಿದ್ರು. ನಮ್ಮ ಹುಡುಗಿ ಫ್ರೆಂಡ್ ಅಜೀಮ್ ಅಂತ ಹೇಳ್ಬಿಟ್ಟು ಫ್ರೆಂಡ್ಶಿಪ್ ಮಾಡಿ ನಮ್ಮ ಹುಡುಗಿಗೆ ಕ್ಲಾಸ್ಮೇಟ್ ಅಂತೇಳಿ ಸುಳ್ಳು ಹೇಳಿ ನಮ್ಮ ಹುಡುಗಿಗೆ ನಮ್ಮ ಶಾಪ್ ಇದೆ ಅದು ಇದೆ ಅಂತ ಗೋಲ್ಡ್ ಲೋನ್ ಅಂತೇಳಿ ತಪ್ಪು ಸಲಹೆ ಮಾಡಿ ಫ್ರೆಂಡ್ಶಿಪ್ ಮಾಡಿ ಫ್ರೆಂಡ್ ಅಂತ ಹಿಂದೆ ತಿರುಗಿ ಏನು ವಿಡಿಯೋ ಮಾಡಿದ್ದಾನೆ ಏನೋ ನಮ್ಮ ಹುಡುಗಿಗೆ ತುಂಬ ಟಾರ್ಚರ್ ಕೊಟ್ಟು ಬ್ಲ್ಯಾಕ್ ಮೇಲ್ ಮಾಡಿ ಈ ಟಾರ್ಚರ್ ಕೊಟ್ಟಿದ್ದಕ್ಕೆ ನಮ್ಮ ಹುಡುಗಿ ಅಮ್ಮ ಹಿಂಗೆ ಮಾಡ್ತಾಯಿದ್ದಾನೆ, ಅವ್ನ ರೊಕ್ಕ ತಿಂದು ಬಿಟ್ಟಿದ್ದಾನೆ ಹಿಂಗಂಗೆ ಅಂತ ಹೇಳಿದ್ದಕ್ಕೆ ನಾವು ನಮ್ಮ ಹುಡುಗಿಗೆ ಗೊತ್ತಾಗಿ ಮನೆಗೆ ಕರ್ಸ್ಕೊಂಡು ಬಿಟ್ಟು ಮೇಲೂ ಆ ಹುಡುಗ ನಮ್ಮ ಮನೆಗೆ ಬಂದಮೇಲೆ ತುಂಬ ಟಾರ್ಚರ್ ಮಾಡಿಬಿಟ್ಟಿದ್ದಾನೆ ನಮ್ಮ ಹುಡುಗಿಗೆ. ನಮ್ಮ ಹುಡುಗಿ ನಮ್ಮ ಮುಂದೆ ಹೇಳ್ಕೊಂಡಿಲ್ಲ, ಎಷ್ಟು ಹೇಳಿದ್ರು ಹೇಳ್ಕೊಂಡು ತುಂಬ ಮೇಯ್ತು ಹುಡುಗಿ ನಮ್ಮ ಹುಡುಗಿ ಎಲ್ಲ ಹೇಳ್ಕೊಂಡಿಲ್ಲ. ಆಮೇಲೆ ಅವು ಸುಹೇಲಂಬ ಹುಡುಗನ ಜೊತೆ ಆಗಿ ನಮ್ಮ ಹುಡುಗಿಗೆ ಮದುವೆ ಮಾಡ್ಕೊತೀನಿ ಅಂತೇಳಿ ಹಿಂದೆ ಬಿದ್ದು ಆ ಹುಡುಗಿಗೆ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ಮದುವೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟು ಆಮೇಲೆ ಅವರೊಬ್ಬರಿಗೆ ಹೇಳಿತು ಏನು ಟಾರ್ಚರ್ ಮಾಡಿದಾರೋ ಗೊತ್ತಿಲ್ಲ. ಆದ್ರೂ ನಮ್ಮ ಹುಡುಗಿ ಸುಸೈಡ್ ನೋಡ್ ಮಾಡಿ ಸತ್ತು ಹೋಗ್ಬಿಟ್ಟಿದ್ದಾಳೆ ನಮ್ಮ ಹುಡುಗಿ. ಆ ಹುಡುಗರು ಇನ್ನೂವರೆಗೆ ಏನು ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ. ನಮ್ಮ ಹುಡುಗಿ ಪೊಲೀಸರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾವು SP ಮೇಡಮ್ ಅಂತ ಹೋಗಿ 3-4 ಸರಿ ಹೋಗಿದ್ದೀವಿ, ಅವರು ಸಿಕ್ಕಿಲ್ಲ ನಮಗೆ ಟೈಮ್ಗೆ. ಮೇಡಮ್ಗೆ ಅವಸರ ನಾವು ತುಂಬ ಅಂದರೆ ತುಂಬ ಹೇಳ್ಕೊತಾ ಇದ್ವಿ, ಮೇಡಮ್ ನಮಗೆ ನ್ಯಾಯ ಮಾಡಿರಿ ಮೇಡಮ್, ನಮ್ಮ ಹುಡುಗಿಗೆ ತುಂಬ ಕಷ್ಟ ಕೊಟ್ಟು ಬಿಟ್ಟಿದ್ದಾರೆ, ನಮ್ಮ ಹುಡುಗಿ ಕಷ್ಟ ಬಿದ್ದು ಸೂಸೈಡ್ ಮಾಡ್ಕೊಂಡು ಬಿಟ್ಟಿದ್ದಾಳೆ, ಒಬ್ಬಳು ಮಗಳು ಮೇಡಮ್, ನಮಗೆ ಅಲ್ಲ ನೀವೇ ನ್ಯಾಯ ಕೊಡಿಸ್ಬೇಕು. ಪೊಲೀಸರು ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅವರು ಪಾಲಿಟಿಕ್ಸ್ ಅವರೆಲ್ಲ ನಮ್ಮ ಮೇಲೆ ಪ್ರೆಸರ್ ಮಾಡ್ತಿದ್ದಾರೆ, ಕೇಸ್ ವಾಪಸ್ ತಗೋ ಅಂತ ಹೇಳ್ಬಿಟ್ಟು. ನಮ್ಮ ಹುಡುಗಿಗೆ ನ್ಯಾಯ ಸಿಗ್ತಾ ಇಲ್ಲ. 10-12 ದಿವಸ ಆಗಿದ್ರು ಏನು ಅವ್ರ ಮೇಲೆ ಇದು ಮಾಡಿಲ್ಲ, ಅವ್ರಿಗೆ ಆ್ಯಕ್ಷನ್ ತೊಗೊಂಡಿಲ್ಲ. ತುಂಬ ಅಂದರೆ ತುಂಬ ಕಷ್ಟ ಕೊಟ್ಟು ಟಾರ್ಚರ್ ಮಾಡಿ ನಮ್ಮ ಹುಡುಗಿ ಸುಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಜಗ್ಗಿ ರೊಕ್ಕನೂ ತಿಂದು ಬಿಟ್ಟಿದ್ದಾನೆ ಆ ಹುಡುಗ ಅಜೀಮ್ ಅಂಬ. ಅವನಿಗೆ ರೊಕ್ಕ ಕೊಟ್ಟಿಲ್ಲ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡಿ ನಮ್ಮ ಹುಡುಗಿಗೆ ಅದು ಫೋಟೋ ಕಳಿಸ್ತೀನಿ ಇದು ಫೋಟೋ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗಿ ಎಲ್ಲನೂ ಇದು ಮಾಡಿ ರೆಕಾರ್ಡ್ ಮಾಡಿ ಮಕ್ಕಳು ಸತ್ತೋಗ್ಬಿಟ್ಟಿದ್ದಾಳೆ ನಮ್ಮ ಹುಡುಗಿ. ಆ ಹುಡುಗರು ನೋಡಿದ್ರೆ ಪರಾರಾಗಿದ್ದಾರೆ, ಇನ್ನೂವರೆಗೂ ಹಿಡ್ಕೊಂಡಿಲ್ಲ ಆ ಹುಡುಗರಿಗೆ. ಪೊಲೀಸರು ಏನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ನಾವು ಅದಕ್ಕೆ ಮೇಡಮ್ ಹತ್ರ ಹೋಗಿದ್ದೀವಿ ನ್ಯಾಯಕ್ಕೋಸ್ಕರ. ಮೇಡಮ್ ಅವ್ರು ನಮಗೆ ಸಿಕ್ಕಿಲ್ಲ 3-4 ದಿವಸ ಆದ್ರೂ. ಹೋಗಿ ವಾಪಸ್ ಬರ್ತಾ ಇದ್ದೀವಿ. ದಯಮಾಡಿ ನಮ್ಮ ಮಗಳಿಗೆ ನ್ಯಾಯ ಕೊಡಿಸ್ರಿ ಮೇಡಮ್, ನ್ಯಾಯ ಕೊಡಿಸ್ರಿ ಪ್ಲೀಸ್, ನ್ಯಾಯ ಕೊಡಿಸ್ರಿ ಮೇಡಮ್. ನಿಮ್ಮ ಮೇಲೆ ನಮಗೆ ಎಲ್ಲ ನಂಬಿಕೆ ಇದೆ ಮೇಡಮ್. ನಮ್ಮ ಹುಡುಗಿ ಹೋಗ್ಬಿಟ್ಟಿದ್ದಾಳೆ ಮತ್ತೆ ಇನ್ನೊಂದು ಮಗಳಿಗೆ ಹಂಗೆ ಆಗಬಾರ್ದು ಮೇಡಮ್. ತುಂಬ ಕೆಟ್ಟ ಹುಡುಗ ಅಂತ ಆ ಹುಡುಗ ನಾವು ಚಲೋ ತನಿಖೆ ಮಾಡಿದ್ದೀವಿ. ಪ್ರತಿಯೊಂದು ವಿಷಯದಲ್ಲೂ ಆ ಹುಡುಗ ತುಂಬ ಅಂದರೆ ತುಂಬ ಒಂಥರ ರೌಡಿ ಥರ ಇದ್ದಂಥ ಮೇಡಮ್. ಆ ಹುಡುಗ ನಮ್ಮ ಹುಡುಗಿ ಬೈ ಬಿದ್ದು ಮಾಡ್ಕೊಂಡು ಬಿಟ್ಟಿದ್ದಾಳೆ. ನಮ್ಮ ಹುಡುಗಿಗೆ ನ್ಯಾಯ ಕೊಡಿಸ್ರಿ ಮೇಡಮ್, ನ್ಯಾಯ ಕೊಡಿಸ್ರಿ ಮೇಡಮ್.